ಹಾ ಅದು ಕೊಹ್ಲಿಯಿಂದ. ತುಂಬಾ ಅಂದ್ರೆ ತುಂಬಾ ಖುಷಿ ಸರ್. ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಕಪ್ ಗೆದ್ದಿದೀವಿ ಅಂತನೂ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಸರ್ ನಾನು ಇವಾಗ. ಹ್ಮ್ ಯಾಕಂದ್ರೆ 18 ವರ್ಷ ಕಾದಿದ್ದೀನಿ ನಾನು. ಓಕೆ ಒಂದು ಮ್ಯಾಚ್ ಮಿಸ್ ಮಾಡ್ಕೊಳ್ಳಲ್ಲ, ಒಂದು ಮ್ಯಾಚ್ ಮಿಸ್ ಮಾಡಿಲ್ಲ. ಓಕೆ ಅದು ತುಂಬಾ ಖುಷಿ ಸರ್. ಸರ್ 2016ರಲ್ಲಿ ಫೈನಲ್ ಬಂದಿದ್ ನಾವು, ಆದ್ಮೇಲೆ 9 ವರ್ಷದ ನಂತರದಲ್ಲಿ ಈಗ ಮತ್ತೆ ಕಪ್ ಗೆದ್ದಿದ್ದೀವಿ. ಅವಾಗ 20 ರನ್ನಲ್ಲಿ ಜಸ್ಟ್ ನಾವು ಸೋತಿದ್ದಲ್ವಾ? ಹೌದು ಸರ್, 20 ರನ್ನಲ್ಲಿ ಸೋತಿದ್ವಿ. ಅವತ್ತು ಬಹಳ ಕಷ್ಟ ಆಯ್ತು. ಅವತ್ತು ಗೆಲ್ಲೋ ಮ್ಯಾಚ್ ಆಕ್ಚುಲಿ ಹೇಳ್ಬೇಕಂದ್ರೆ. Yes, ಅವಾಗ ಹೌದು. ವಿರಾಟ್ ಕೊಹ್ಲಿ ಔಟ್ ಆದ್ರು ಜಲ್ದಿ ಸ್ವಲ್ಪ. ಬಟ್ ನೀವ್ ಹೇಳ್ದಂಗೆ ಟೈಮ್ ಕೂಡ ಬರ್ಬೇಕಲ್ವಾ? ಹೌದು ಸರ್, ಅದು ಕೂಡ ಬಂದಿದೆ ಸರ್. 18ರ ನಂಟು ನಮ್ದೇ 2000. ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಊರಲ್ಲೆಲ್ಲ? ಸರ್ ಪಟಾಗಾಸಿ, ಬೈಕ್ ರೈಡಿಂಗು, ಡಿಜೆ ಎಲ್ಲ ಸ್ಟಾರ್ಟ್ ಇದೆ ಸರ್. ಈ ನಾಳೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ? ನಾಳೆ ಸರ್ ಒಂದ್ ಸ್ವಲ್ಪ ಅನ್ನ ಸಂತರ್ಪಣೆ ಮಾಡ್ಬೇಕು Oh, good. ಊರಲ್ಲಿ. Okay. ಒಂದಿಷ್ಟು ಅನ್ನ, ಸಾಂಬಾರು, ಉಪ್ಪಿಟ್ಟು ಈ ತರ ಮಾಡಿ ಜನರಿಗೆ ಹಂಚ್ಬೇಕು. ಅದೊಂದು ಖುಷಿ ವಿಚಾರ ಸರ್. ನಾಳೆ ಓಕೆ ಟೋಟಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಮಾಡ್ಬೇಕು ಅದನ್ನ. ಆ Yes. ವಿಚಾರದಲ್ಲಿ ಇದೀವಿ ಸರ್. ಓಕೆ ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಆಗ್ತಿದೆ ಅಲ್ವಾ? ಸರ್ ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತದೆ ಸರ್. ನಮ್ಮ RCB ಅಲ್ವಾ, ಎಸ್. ನಮ್ಮ RCB 18 ವರ್ಷ ಕಾಯ್ದಿದ್ದೀವಿ ಸರ್ ನಾವು. ಓಕೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 18 ವರ್ಷ ಕಾಯ್ತಾ ಇದ್ದೀವಿ. ಸರ್ ಈ ಒಂದು ಕೊನೆಗೂ ಕಪ್ಗಾಗಿ ನಮ್ಗೆ ನಮ್ಮ RCB ಟೀಮ್ ನ ಒಂದೆರಡು ಜನ ಅಲ್ಲ ಸರ್ ಟ್ರೋಲ್ ಮಾಡಿದ್ದು, ಅಷ್ಟು ಜನ ಅಲ್ಲ ಹೀಯಾಳಿಸಿದ್ದು. ಅವ್ರಿಗೆಲ್ಲ ಏನ್ ನಿಜ ಹೇಳ್ತೀರಿ? ಸರ್, ನಿಜ ಸರ್. ಎಲ್ಲ ಫ್ರಾಂಚೈಸಿ ಅವರು ಟ್ರೋಲ್ ಮಾಡಿದ್ದಾರೆ, ಎಲ್ಲರೂ ಟ್ರೋಲ್ ಮಾಡಿದ್ದಾರೆ. ನಮ್ಗೆ ಕೊನೆಗೂ ಜಯ ಸಿಕ್ತು ಸರ್. ನಮ್ಗೆ ಓಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಒಂದು ಜಯ ಸಿಕ್ತು ಸರ್ ನಮ್ಗೆ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಖುಷಿ ವಿಚಾರ ಸಿಗತ್ತೆ ಸರ್ ಕೊನೆಗೆ. ಅದು ಕೊನೆಗೂ ಈಡೇರಿತು ಸರ್. ಓಕೆ ಫೈನ್. ವಿರಾಟ್ ಕೊಹ್ಲಿ ಅತ್ತೆ ಬಿಟ್ರಲ್ಲ ಸರ್ ಗ್ರೌಂಡ್ ಅಲ್ಲಿ ಪಾಪ. ಸರ್ ಎಮೋಷನ್ ಸರ್. 18 ವರ್ಷ ಒಂದೇ ಫ್ರಾಂಚೈಸಿಯಲ್ಲಿ ಆಡಿದ್ದು ಸರ್, ಅವ್ರೊಬ್ರೇ ಆಡಿದ್ದು. ಅದು RCBಗೋಸ್ಕರ. ಮತ್ತೆ Yes. ಗೆಲ್ಬೇಕಂತ ಪಣ ತೊಟ್ಟಿದ್ದು RCB ಅಭಿಮಾನಿಗೋಸ್ಕರ ಸರ್. ಅದು ಡೆಡಿಕೇಟ್ ಮಾಡಿದ್ದು ಅಭಿಮಾನಿಗೆ ಸರ್ ಅವರು. ಥ್ಯಾಂಕ್ ಯು ವಸಂತ್ ಅವರೇ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಅಭಿಮಾನಿಗಳ ಹರ್ಷೋದ್ಗಾರ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಪ್ರಪ್ರಥಮ ಬಾರಿಗೆ ಆ ಒಂದು ಟ್ರೋಫಿಗೆ ಮುತ್ತಿಕ್ಕಿದಂತಹ ಕ್ಷಣದ ಆ ಒಂದು ದೃಶ್ಯ ಫೋಟೋ. ಬೆಳಗಾವಿಯಲ್ಲಿ ಲಘು ಲಾಠಿ ಚಾರ್ಜ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಸೇರಿದ್ರು. ಹಲವು ಕಡೆಗಳಲ್ಲಿ ಈ ಸ್ಕ್ರೀನಿಂಗ್ಗಳನ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲೆಲ್ಲ ದೊಡ್ಡ ಮಟ್ಟದ ಜನ ಸೇರಿದ್ರು. ಸ್ವಲ್ಪ ಅತಿರೇಕ ಅನ್ನುವಂಥ ರೀತಿಯಲ್ಲಿ ಏನಾದರೂ ಕಂಡು ಬಂದರೆ ಈ ರೀತಿಯಾಗಿ ಅಭಿಮಾನಿಗಳನ್ನ ಚದುರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇದು ಬೆಳಗಾವಿಯ ದೃಶ್ಯಗಳಿದು. ಲಘು ಲಾಠಿ ಚಾರ್ಜ್ ಆದಂಗೆ ಕಾಣಿಸ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳ ಆಗಿ ಈ ರೀತಿಯಾಗಿ ಲಘು ಲಾಠಿ ಚಾರ್ಜ್ ಮಾಡದಂಗಿದೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಓಡಿ ಹೋಗಿರೋದು, ಇಲ್ಲಿ ಲಾಠಿ ಚಾರ್ಜ್ ಆಗಿದೆ. ಕುಣಿದು ಕುಪ್ಪಳಿಸ್ತಾ ಇದ್ರು ಅಭಿಮಾನಿಗಳು. ಒಂದಿಷ್ಟು ಕೆಲವು ಕಡೆಗಳಲ್ಲಿ ಈ ರೀತಿಯಾಗಿ ಅತಿರೇಕದ ವರ್ತನೆ ಆದಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಲಾಠಿ ಚಾರ್ಜ್ ಆಗಿದೆ. ಕೊಡಗಿನಿಂದ ಪುಟ್ಟಸ್ವಾಮಿ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮೂಮೆಂಟ್ ಅನ್ನ? ಸರ್ ತುಂಬಾ ಸಂತೋಷ ಆಯ್ತು ಸರ್. ಕೊಹ್ಲಿ ಆನಂದ ಭಾಷ ನೋಡಿ ನಮಗೂ ಆನಂದ ಭಾಷ ಧಾರಾಕಾರವಾಗಿ ಹರಿದು ಬಿಡ್ತು ಸರ್. ಓಕೆ ಇಷ್ಟು. ನಮಸ್ತೆ ಸರ್. ಓಕೆ ಸರ್, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ಸರ್
ಸರ್ ನಿಜ ಕೊಹ್ಲಿ ಅವರ ಆನಂದ ಭಾಷಣ ನೋಡಿ ನಮಗೂ ಆನಂದ ಭಾಷಣ ಉದುರೋಗ್ಬಿಡ್ತು ಸರ್. ನಿಜ ನಿಜ ಸರ್, ನಿಜ. ಆ ತುಂಬಾ ವ್ಯಕ್ತಿ ತುಂಬಾ ಮನಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಆಡಿದ್ದಾರೆ ನೋವಿತ್ತೇನಲ್ವಾ? ಎಲ್ಲರೂ. ಧನ್ಯವಾದಗಳು ಸರ್. ಅಲ್ಲ, ಆ ವ್ಯಕ್ತಿ ಮನಸ್ಸಲ್ಲಿ ಎಷ್ಟು ನೋವಿತ್ತೇನಲ್ವಾ ಅಂತ. ಪುಟ್ಟಸ್ವಾಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆ ತಮಗೆ? ಕೇಳ್ತಾ ಇದೆ. ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಅಂದ್ರೆ ಕ್ಲಿಯರ್ ಆಗಿ ಕೇಳುತ್ತೆ ನಿಮಗೆ. ಹೌದು ಸರ್, ಖಂಡಿತ. ಅದೇ ವಿರಾಟ್ ಕೊಹ್ಲಿ ಅವ್ರ ಎಲ್ಲ ಹತ್ರ ಅಲ್ವಾ? ಆಟಗಾರನ ಜೊತೆ ಸೇರಿಸ್ಕೊಂಡು ಟೀಮ್ ಲೀಡರ್ ಆಗಿ ಇದ್ಕೊಂಡು ಎಲ್ಲ ಇದು ಮಾಡಿ ಒಂದಾಗಿ ಆಡಿ ಓಕೆ, ಥ್ಯಾಂಕ್ ಯು ಸರ್, ನೀವು ಸರ್ ಜೊತೆ ಮಾತನಾಡೋದಕ್ಕೆ. ಪಾಪ ಅವ್ರಿಗೂ ಕೂಡ ಆ ಎಮೋಷನ್ಗಳನ್ನ ತಡೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಅಳ್ತಾ ಇದ್ರು, ಕಣ್ಣೀರ ಬಾಷ್ಪ. 18 ವರ್ಷಗಳ ಕನಸು ನನಸಾದಂತಹ ಈ ಕ್ಷಣ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಸಮಯ ಇದು. ನೋಡಿ, ಪ್ರತಿಯೊಂದು ಏರಿಯಾ ಗಲ್ಲಿಯಲ್ಲೂ ಕೂಡ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದ. ಇದು ಹಬ್ಬದ ವಾತಾವರಣ. ಹಾಸನದಿಂದ ಸತೀಶ್ ಕಾಲ್ ಮಾಡಿದ್ದಾರೆ. ಸತೀಶ್ ಅವರ ನಮಸ್ತೆ. ಸರ್ ನಮಸ್ತೆ. ಸರ್, ಮ್ಯಾಚು ನಿಜಕ್ಕೂ ಕೂಡ ತುದಿಗಾಲಲ್ಲಿ ಕೂತು ನೋಡುವಂತ ರೀತಿಯಲ್ಲಿತ್ತು. ಕೊನೆಗೂ ಕಪ್ ನಮ್ದಾಯ್ತು, ಏನ್ ಹೇಳ್ತೀರಾ? ಸರ್ ಕಪ್ ನಮ್ದೇ ಅಲ್ಲ ಸರ್? ಎಸ್, 18 ವರ್ಷದಿಂದ ಕಾಯ್ತಾ ಇದ್ವು. ಕಪ್ಪು ನಮ್ದೇ ಆಯ್ತು. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಗಳು ಮತ್ತೆ ನಿಮ್ಮೆಲ್ಲರ ಪ್ರೀತಿ ಇದು ನಮ್ಗೆ ಇವತ್ತೊಂದು ಕಪ್ ಸಿಕ್ತು. ನಿಜವೂ ಕೊಹ್ಲಿ ಅವರು ಕೊನೆಯ ಹಂತದಲ್ಲಿ ನಮ್ಗೆ ವರ್ಲ್ಡ್ ಕಪ್ ಅಲ್ಲಿ ಸಚಿನ್ ಅವ್ರಿಗೆ ಒಂದು ದಾರಿ ಕೊಟ್ಟಿದ್ರು. ಇವತ್ತು ನಮ್ಮ ಕೊಹ್ಲಿ ಅವ್ರಿಗೆ, ನಮ್ಮೆಲ್ಲ ಕರ್ನಾಟಕದಿಂದ ಅವರಿಗೆ ಒಂದು ಧಾರೆಯಾಗಿ RCB ಕಪ್ಪನ್ನು ನಾವು ಧಾರೆಯಾಗಿ ಕೊಟ್ಟಿದೀವಿ. ಕೊಹ್ಲಿ ಅವರ ಜನ್ಮ ಪೂರ್ತಿ ಮರೆಯಲಾಗದಂತ ಒಂದು ಕನಸು. ಇವತ್ತು 18 ವರ್ಷ ಯಾವುದೇ ಒಂದು ಇದಕ್ಕೆ ಹೋಗ್ದಲ್ಲಿ, ಇವತ್ತು ಯಾವುದೋ ಒಂದು ಬೇರೆ ಫ್ರಾಂಚೈಸಿಗೆ ಹೋಗ್ದಲ್ಲಿ ಇವತ್ತು ಕನ್ನಡ ನಾಡಿನುಡಿಗಾಗಿ ಇವತ್ತಿದ್ರು. ಅವ್ರ ಬಾಯಲ್ಲಿಂದ ನಮ್ಗೊಂದು ಮಾತು ಬೇಕಂತ ಗೊತ್ತಾ, ಈ ಸಲ ಕಪ್ ನಮ್ದೇ ಅನ್ನೋದು ಒಂದು ಮಾತು ಬೇಕಿತ್ತು. ಆ ಮಾತನ್ನ ಕೇಳಕ್ ತುಂಬಾ ಅಶ್ವದ್ಗರವಾಗಿ ಕಾಯ್ತಾ ಇದೀವಿ. ಸರ್ ನೋಡಿ, ನೀವು ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಅರ್ಪಣೆ ಅಂತ. ಇದಕ್ಕೆ RCB ಮತ್ತು ಅಭಿಮಾನಿಗಳ ನಡುವೆ ಇರುವಂತ ಸಂಬಂಧ ಹೆಂಗಿದೆ ಅಂದ್ರೆ, ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಮಾಡ್ತಾರೆ, ಎಕ್ಸ್ ನಲ್ಲಿ ಟ್ವೀಟ್ ಮಾಡ್ತಾರೆ, ನನ್ನ ಆತ್ಮ ಕರ್ನಾಟಕದ ಜೊತೆಗಿದೆ, ಈ ಕಪ್ಪು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಣೆ ಅಂತ. ಅಲ್ಲ, ಜೊತೆಲಿ ನಮ್ಗೊಂದು ಖುಷಿ ಅಂತು, ಕನ್ನಡಿಗರೊಂದು ಖುಷಿಯಾದ ವಿಚಾರ ಏನಂದ್ರೆ, ಈ ಸಲ ಕಪ್ಪು ನಮ್ದೇ ಅನ್ನೋದು ಅವ್ರ ಬಾಯಿಂದ ಒಂದು ಕೇಳಿಸ್ಕೋಬೇಕು ಅಂತ ನಮ್ದೊಂದು ಮಹಾದಾಸೆ. ಯಾಕೆಂದ್ರೆ ಇವತ್ತು 18 ವರ್ಷ ಕನ್ನಡ ನಾಡಿಗಾಗಿ ಹಾಡಿದ್ದಾರೆ, ಇವತ್ತು RCBಗಾಗಿ ಹಾಡಿದ್ದಾರೆ. ಹಾಗಾಗಿ ಅವ್ರ ಬಾಯಿಂದ ಒಂದೇ ಒಂದು ಮಾತು ಬಂದ್ರೆ ಈ ಕನ್ನಡಿಗರೇ 6-7 ಕೋಟಿ ಕನ್ನಡಿಗರಿಗೆ ಎಂತ ಖುಷಿ ಆಗುತ್ತೆ ಅಂತಂದ್ರೆ ಅಮೃತ ಕುಡಿದಷ್ಟು ಖುಷಿ ಆಗುತ್ತೆ ಅಂತ ನನ್ನ ಸರ್ ನಾಳೆ ಡಿಸೈಡ್ ಆಗಿದೆ, ಬರ್ತಾ ಇದೆ, ಇಡೀ ಟೀಮ್ ಬರ್ತಾ ಇದೆ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋಕೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ನಾಳೆ ಏನ್ ಮಾತಾಡ್ತಾರೆ ವಿರಾಟ್ ಕೊಹ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ನೀವು ಸರಿ ಜೊತೆ ಮಾತನಾಡಿದ್ದಕ್ಕೆ. ಬೆಂಗಳೂರಿಂದ ಕಲ್ಪಿತಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಕಲ್ಪಿತಾ ಅವರೇ ನಮಸ್ಕಾರ. ಹಾ ನಮಸ್ಕಾರ. ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀವಿ ಅಂಡ್ 18 ವರ್ಷದಿಂದ ಕಾಯ್ತಿದ್ದು ಈ ಒಂದು ಗೆಲುವಿಗೆ. ವಿ ಆರ್ ವೆರಿ ಹ್ಯಾಪಿ. ತುಂಬಾ ಸೆಲೆಬ್ರೇಟ್ ಮಾಡ್ತಿದೀವಿ ಅಂಡ್ ವಿರಾಟ್ ಕೊಹ್ಲಿ ಅವ್ರ ಎಮೋಷನಲ್ ಆಗಿದ್ದು ಅದನ್ನೆಲ್ಲ ನೋಡಿದಾಗ ನಾವು ಎಮೋಷನಲ್ ಆದ್ವಿ. ಅಂಡ್ ಈ ಸಲ ಕಪ್ ನಮ್ದೇ ಅಂತ ಹೇಳೋ ಒಂದು ಧೈರ್ಯ ಅಂಡ್ ವಿ ಆರ್ ವೆರಿ ಹ್ಯಾಪಿ. ಓಕೆ ಫೈನ್. ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಪಟಾಕಿ ಎಲ್ಲ ಹೊಡೆದ್ರಾ? ಇಡೀ ಫ್ಯಾಮಿಲಿ ಎಲ್ಲ ಕೂತ್ ನೋಡಿದ್ರ ಮ್ಯಾಚ್ನ? ಹೌದು, ತುಂಬಾ ತುಂಬಾ. ಲಾಸ್ಟ್ ಓವರ್ ಅಲ್ಲಿ ನಮ್ಗೆ ಕನ್ಫರ್ಮ್ ಆಯ್ತು ದಟ್ ನಾವೇ ಗೆಲ್ಲೋದು ಅಂತ. ಅಂಡ್ ನಮ್ಗೆ ಟಫ್ ಕಾಂಪಿಟೇಷನ್ ಇತ್ತು ಅಂಡ್ ಸ್ವಲ್ಪ ಮಧ್ಯದಲ್ಲಿ ಅನಿಸ್ತು ಗೆಲ್ಲಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಲಾಸ್ಟ್ ಓವರ್ ಅಲ್ಲಿ ಕನ್ಫರ್ಮ್ ಆಯ್ತು ನಮ್ಗೆ ನಾವೇ ಗೆಲ್ಲೋದು ಅಂತ. ಓಕೆ, ಥ್ಯಾಂಕ್ ಯು ಕಲ್ಪಿತಾ ಅವರೇ, ನೀವು ಸರಿನ್ ಜೊತೆ ಮಾತನಾಡೋದಕ್ಕೆ. ಸೆಲೆಬ್ರೇಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. RCB ಫ್ಯಾನ್ಸ್ ಸಂಭ್ರಮ ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಈ ದೃಶ್ಯಗಳು. ಶಿವಮೊಗ್ಗದಲ್ಲಿ ನೋಡಿ ಯಾವ ರೀತಿಯಾಗಿ ಪಟಾಕಿ ಹಚ್ಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೇಳ್ತಾ ಇರೋದು ಒಂದೇ ವರ್ಡ್, RCB ಬಿಟ್ರೆ ಈ ಸಲ ಕಪ್ ನಮ್ದು ಅನ್ನುವಂತಹ ವರ್ಡ್. ಬೆಳಗಾವಿಯ ದೃಶ್ಯಗಳಿದು. ಬೆಳಗಾವಿಯಲ್ಲಿ ಅಭಿಮಾನಿಗಳ ಹರ್ಷ, ಆ ಸೆಲೆಬ್ರೇಷನ್
ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸ್ಕ್ರೀನಿಂಗ್ ವ್ಯವಸ್ಥೆ ಅಲ್ಲಿ ಕೂಡ ಇತ್ತು. ಸುಮಾರು ಕಡೆಗಳಲ್ಲಿ ಬೆಳಗಾವಿಯಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 18 ವರ್ಷಗಳ ಕನಸು ಕೊನೆಗೂ ನನಸಾದಂತಹ ಕ್ಷಣ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ಶಿವಮೊಗ್ಗದ ನೋಡಿದ್ವಿ, ಬೆಳಗಾವಿಯಲ್ಲಿ ನೋಡ್ತಾ ಇದ್ವಿ ಹೇಗೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಡಿಜೆ ಹಾಡುಗಳಿಗೆ, ಕನ್ನಡದ ಹಾಡುಗಳಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಫ್ಯಾನ್ಸ್ಗಳ ಸಂಭ್ರಮ. ಬೆಂಗಳೂರಲ್ಲಿ ಫ್ಯಾನ್ಸ್ಗಳ ಸಂಭ್ರಮ ಇದು. ಯಾವ ಗಲ್ಲಿ, ಯಾವ ಏರಿಯಾ, ಯಾವುದನ್ನಾದ್ರೂ ತೆಗೆದುಕೊಳ್ಳಿ, ಇಡೀ ಬೆಂಗಳೂರೇ ಇನ್ನೂ ಕೂಡ ನಿದ್ರೆಗೆ ಜಾರಿಲ್ಲ. ಯಾಕಂದ್ರೆ ಆ ಸೆಲೆಬ್ರೇಷನ್ ಮೂಡ್ ಆ ರೀತಿಯಾಗಿದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ. ಅನೇಕ ಕಡೆಗಳಲ್ಲಿ ಈ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಆಗಲೇ ಅಲ್ಲೆಲ್ಲ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಈ ದೃಶ್ಯಗಳು ಸಹಜವಾಗಿ ಕಾಣಸಿಗ್ತಾ ಇದೆ. ಈ ಒಂದು ಮೂಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಫ್ಯಾನ್ಸ್ಗಳಿಗೆ. ಸೆಲೆಬ್ರೇಷನ್ ಮಾಡಿ ಆ ಒಂದು ಮೂಮೆಂಟ್ ಅನ್ನ ಅನುಭವಿಸೋದೊಂದೇ ಬೆಂಗಳೂರಿನ ದೃಶ್ಯ. ಮೈಸೂರಲ್ಲಿ RCB ಫ್ಯಾನ್ಸ್ ಸಂಭ್ರಮ. ಹಬ್ಬದ ವಾತಾವರಣ ಮೈಸೂರಲ್ಲೂ ಕೂಡ. ಎಲ್ಲಿಲ್ಲ ಹೇಳಿ RCB ಅಭಿಮಾನಿಗಳ ಸಂಭ್ರಮ ಇವತ್ತು. ಪ್ರತಿಯೊಂದು ಜಿಲ್ಲೆಗಳಲ್ಲೂ, ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸಂಭ್ರಮ ಆಚರಣೆ ಆಗ್ತಾ ಇದೆ. ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈಗ ನಮ್ಮ ಸ್ಕ್ರೀನ್ ಮೇಲೆ. ಆ ಕಪ್ ಗೆದ್ದಂತಹ ಕ್ಷಣ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ದೃಶ್ಯಗಳಿದು. ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಚಿತ್ರಣ ಕಾಣಸಿಗ್ತಾ ಇದೆ. ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಜಯಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. RCB ಅಂತ ಕಿರಿಚ್ತಾ ಇದ್ದಾರೆ. ಈ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡಿನೇ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಾಗ್ತಾ ಇದೆ ಖುಷಿ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ. ಆ ಮಟ್ಟಿಗಿನ ಖುಷಿ ಈ ಒಂದು ಕಪ್ಪು ಮುಖಾಂತರವಾಗಿ RCB ಫ್ಯಾನ್ಸ್ಗಳಿಗೆ ಬಂದಿರೋದು. ಯಾಕಂದ್ರೆ 18 ವರ್ಷ, ಬರೋಬ್ಬರಿ 18 ವರ್ಷಗಳ ಆ ವೇಟ್, ಕಾಯುವಿಕೆ ಏನಿತ್ತಲ್ಲ ಅದೆಲ್ಲವೂ ಕೂಡ ಈಗ ಮುಕ್ತಾಯ. ಅದಕ್ಕೊಂದು ತಾರ್ಕಿಕ ಅಂತ್ಯ. ನಮ್ಮ ಬಳಿ ಕೂಡ ಇನ್ಮೇಲೆ ಒಂದು ಕಪ್ಪಿದೆ ಅನ್ನುವಂತಹ ಹೆಮ್ಮೆ RCB ಟೀಮ್ಗೆ, RCB ಅಭಿಮಾನಿಗಳಿಗೆ ಪ್ರಮುಖವಾಗಿ. ಅದಕ್ಕೇನೆ ಕಪ್ ಗೆಲ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೇ ಬಿಟ್ರು. ಕರ್ನಾಟಕದ ಜೊತೆಗೆ ನನ್ನ ಆತ್ಮ ಯಾವಾಗಲೂ ಇದೆ, ಈ ಕಪ್ RCB ಅಭಿಮಾನಿಗಳಿಗೆ ಅಂತ. ಬೆಂಗಳೂರಿನ ಟಾಪ್ ಆಂಗಲ್ನ ದೃಶ್ಯ ಇದು.